ಹರಿ ಓಂ. ರಾಮದುರ್ಗನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ಇದುವರೆಗೆ ರಾಮದುರ್ಗದಲ್ಲಿ 11 ವರ್ಷಗಳ ಕಾಲ ನಿರಂತರವಾಗಿ ಯೋಗಾಭ್ಯಾಸ ನಡೀತಾ ಇರೋದ್ರಿಂದ ಇದು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿರೋದ್ರಿಂದ ಅತ್ಯಂತ ವಿಜೃಂಭಣೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ಅತ್ಯಂತ ವಿಜೃಂಭಣೆ ನಡೀತಿರುವ ಯೋಗ ಶಿಬಿರ ಅಂದರೆ ನಮ್ಮ ರಾಮದುರ್ಗದಲ್ಲಿ. ಇದರ ರಾಮದುರ್ಗದ ಯೋಗ ಶಿಬಿರವನ್ನು ಪ್ರತಿಯೊಬ್ಬರು ರಾಮದುರ್ಗದ ಸಮಸ್ತ ನಾಗರಿಕರು ಇದ್ರ ಉಪಯೋಗ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ತಮ್ಮ ಆರೋಗ್ಯ ಸುಧಾರಣೆ, ಅದ್ರ ಜೊತೆಗೆ ಮಾನಸಿಕ ಸ್ಥಿತಿಯ ಸುಧಾರಣೆ ಮಾಡಬೇಕು. ಯಾಕಂದರೆ ಗುಣಾತ್ಮಕ ಆರೋಗ್ಯ, ಗುಣಾತ್ಮಕ ಶರೀರ, ಗುಣಾತ್ಮಕ ಜೀವನ ಪದ್ಧತಿ, ಅದರ ಜೊತೆಗೆ ಗುಣಾತ್ಮಕವಾದಂಥ ಬದುಕನ್ನು ಸಾಗಿಸಬೇಕಂದ್ರೆ ನಾವೇನು ಮಾಡಬೇಕು, ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಬೇಕು. ಆ ಉದ್ದೇಶದಿಂದ ನಾವು ನಾಳೆ ಮುಂಜಾನೆ 5:30ರಿಂದ 7 ಗಂಟೆ ನಡೆಯುವಂತಹ ವಿಶ್ವ ಅಂತಾರಾಷ್ಟ್ರೀಯ ದಿನಾಚರಣೆಯ ವಿಶೇಷ ಯೋಗ ಶಿಬಿರದ ಕೊನೆಯ ದಿನದ ಯೋಗ ಶಿಬಿರದಲ್ಲಿ ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳೋ ಜೊತೆಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಕುಟುಂಬ ಸದಸ್ಯರಿಗೂ ಸಹ ಆರೋಗ್ಯದ ಸದುತ್ತವನ್ನು ನೀಡಬೇಕು. ಅದರ ಜೊತೆಗೆ ಪ್ರತಿಯೊಬ್ಬರು ತಮ್ಮ ಕುಟುಂಬದನ್ನು ಯೋಗಿಗಳನ್ನಾಗಿ ಮಾಡೋದಕ್ಕೆ ಯೋಗ ಕುಟುಂಬದಲ್ಲಿ ಸೇರಿಸಬೇಕು. ಇದರಿಂದ ತಮ್ಮ ಕುಟುಂಬದಲ್ಲಿ ನೆಮ್ಮದಿ, ಶಾಂತತೆ, ಅದರ ಜೊತೆಗೆ ಆರೋಗ್ಯಕರ ಬಾಂಧವ್ಯ ಬೆಳೀತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಉದ್ದೇಶದಿಂದ ಪ್ರತಿಯೊಬ್ಬರು ನಾಗರಿಕರು, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು, ಅಥವಾ ತಾತಂದ್ರಾಗಿರ್ಬೋದು, ಅಜ್ಜಂದ್ರಾಗಿರ್ಬೋದು, ಅತ್ತೆ ಮಾವ ಯಾರೇ ಇರಲಿ, ನಿಮ್ಮ ಮನೆಯವರು ಅಥವಾ ನೆರೆಹೊರೆಯವರು ಇರಲಿ, ಅವ್ರನ್ನ ಕರೆದುಕೊಂಡು ಬನ್ನಿ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಅದರ ಜೊತೆಗೆ ರಾಮದುರ್ಗಮಯವನ್ನು ಏನು ಮಾಡೋಣ, ಯೋಗಮಯವನ್ನು ಮಾಡೋಣ. ಆ ಉದ್ದೇಶದಿಂದ ಎಲ್ಲರೂ ಕಟಿಬದ್ಧ